ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಆರಾಮದೇವ್ರಿ ಈಗ 7 ಗಂಟೆ ಆಗಕ್ಕೆ ಬಂದೈತೆ ನೋಡ್ರಿ ಸಿಕ್ಕಾಪಟ್ಟೆ ಗಾಳಿ ಇವತ್ತು ಬೆಳಗ್ಗೆಯಿಂದ ಭಾಳ ಅಂದ್ರೆ ಭಾಳ ಗಾಳಿ ಬಿಟ್ಟೈತ್ರಿ ಈಗ ನಾನು ನಮ್ಮ ಊರ್ದು ಇವತ್ತು ನರಸಾಪುರದ ಸಂತೆ ಅಲ್ರಿ ಈಗ ಸ್ವಲ್ಪ ಸಂತೆ ಮಾಡ್ಕೊಂಬಂದೀವ್ರಿ ಸಂತೆ ಮಾಡ್ಕೊಂಡು ಫ್ರಿಜ್ ಒಳಗೆ ಇಟ್ಟೇನ್ರಿ ಎಲ್ಲ ಫ್ರಿಜ್ ಚಾಲು ಆಗೈತಲ್ರಿ ಹಿಂಗಾಗಿ ಫ್ರಿಜ್ ಒಳಗಡೆ ಹಾಕ್ತೇನೆ ರೀ ಈಗ ಹೊರಗೆಲ್ಲ ಸಿಕ್ಕಾಪಟ್ಟೆ ಗಾಳಿ ನೋಡಿರಿ ಸ್ವಲ್ಪ ಜಿಟಿ ಜಿಟಿ ಮಳೆ ಹತ್ತೈತಿ ಬಜ್ಜಿ ತಂದಿದ್ವಿ ಬಿಸಿ ಬಿಸಿವ ಬಜ್ಜಿ ಮಾಡ್ಕೊಂಡು ತಿಂದು ಸ್ವಲ್ಪ ಖಾರ ತೊಯ್ತೈತಿ ಇದಕ್ಕೆ ಅದನ್ನು ತೆಗೆದಿಟ್ಕೋಬೇಕಂತ ಹೇಳಿ ಬನ್ನಿರಿ ಹಂಗೆ ನೆನಪತ್ತು ನೋಡ್ರಿ ಹೆಂಗೆ ಏನಂತ ನಮಗೆ 2 ಬಾಳೆ ಗಿಡ ನೋಡ್ರಿ ಹೆಂಗೆ ಬಾಳೆಕಾಯಿ ಬಿಟ್ಟಾವು ಎಷ್ಟು ಚಂದ ಬಿಟ್ಟ ನೋಡ್ರಿ ಇದಕ್ಕೆ ನಾವು ಏನು ಔಷಧಿ ಇದನ್ನು ಏನು ಹಾಕಿಲ್ರಿ ಇವು ಹುಟ್ಟಿಸಿದಷ್ಟೇ ನೆವ ನೋಡ್ರಿ ನಾನು ಅವು ಹುಟ್ತಾವ ಇಲ್ಲ ಹುಟ್ತಾವಂತ ಅನ್ಕೊಂಡಿರ್ಕಲ್ರಿ ಆದರೂ ಹುಟ್ಟಿ ಬಾಳೆಕಾಯಿ ಅದು ರೀ ಇಬ್ಬರು ಹಂತಕ್ಕೆ ಮತ್ತು ಏನಂತಂದ್ರೆ ನಾ ಇದು ಒಂದು ಗಿಡ ಹುಡ್ದಂತ ಮಾಡೀನಿ ರೀ ಇದಕ್ಕೆ ಮರಿ ಅಕ್ಕಾವಂತ್ರಿ ಮತ್ತು ಇಲ್ಲೊಂದು ಮರಿ ಐತಿ ನೋಡ್ರಿ ಇಲ್ಲೊಂದು ಐತಿ ಹಿಂದ್ಗಡೆ ಒಂದು ಐತಿ ಸಣ್ಣದು ನೋಡ್ಕಾಂತೈತೆ ರೀ ಅದಕ್ಕೂ ಕೂಡ ಹಂಗೆ ರೀ ಅವಕ್ಕೆ ಮತ್ತು ಒಂದಕ್ಕೊಂದು ಹಿಂಗೆ ಅದ್ರ ಬಾಜುಕ ಗಿಡಗಳು ಎದ್ಕೊಂತ ಹೋಗ್ತಾವಂತ್ರಿ ಮತ್ತು ಇದಕ್ಕೆ ಇಲ್ಲಿ ಇದಕ್ಕೂ ಒಂದು ಎದ್ದೈತಿ ನೋಡ್ರಿ ಇಲ್ಲಿ ಸಣ್ಣದು ಇಲ್ಲೊಂದ್ರಿ ಗಾಳಿ ಚಂದ ಬಂದೈತಿ ನಮಗಂತೂ ಹಿಂದ್ಗಡೆ ಭಾಳ ಅಂದ್ರೆ ಭಾಳ ಚಂದ ನೋಡ್ರಿ ಗಿಡಗಳ ಮಧ್ಯೆ ಊಟ ಮಾಡ್ಬೇಕಂತ ಅನಿಸಿದಾಗ ಇಲ್ಲಿ ಮಧ್ಯೆ ಬಂದು ಊಟ ಮಾಡ್ತೀವಿ ನೋಡ್ರಿ ಇದ್ರಂತೇಳಿ ಬಂದು ಕುಂತ್ಕೊಂಡು ಊಟ ಮಾಡಿರಿ ಸಕ್ಕತ್ತಿರ್ತೈತೆ ರೀ ಇಲ್ಲಿ ಮ್ಯಾಲೆ ನೆಲ್ಲಿಕಾಗ್ಯವ್ರು ಕಾಣವಲ್ಲು ರೀ ಅವ ಎಲ್ಲ ಹಿಂಗೆ ಇದಾಗ್ಬಿಟ್ಟೈತೆ ರೀ ಇದು ನೋಡ್ರಿ ಇದು 1000 ಮಲ್ಲಿಗೆ ಗಿಡ ರೀ ತೋರ್ಸಿನಿ ರೀ ಒಂದು 2 ವಿಡಿಯೋದೊಳಗೆ ಅಲ್ಲಿ ಮೊಗ್ಗಾಗೈತೆ ನೋಡ್ರಿ ಒಂದು ತುಂಬ ಎಲ್ಲ ಆಗ್ಯಾವ್ರಿ ಮೇಲ್ಗಡೆ ಅದಾವ ಇದು ನಮ್ಮ ಹುಡುಗ ಎಲ್ಲೋ ತಂದು ಹಚ್ಚಾನ್ರಿ ಹತ್ತೆ ಬಿಟ್ಟೈತ್ರಿ ಹೂವಿನ ಗಿಡ ಅಂದ್ರೆ ಇದು ದೇವ್ರಿಗೆ ಮುಡಿಸೋದು ಅಬ್ಬಾಯ ಅಪ್ಪ ಮಳೆ ಬಂದು ಹೋಯ್ತು ನೋಡ್ರಿ ಸ್ವಲ್ಪ ಜಿಟ್ಟಿ ಬಂದು ಕಮ್ಮಿ ಆಗಿಬಿಡುತ್ತೆ ಮತ್ತು ಎಲ್ಲಿ ಹೊಂಟಿಯ ಈಗ ಏನು ಮಾಡೋದು ನಾನು ಅಲ್ಲಿಗೆ ಏನು ಮಾಡ್ಬೇಕಂತ ಗೊತ್ತಾಗವಲ್ತ್ರಿ ಅನ್ನ ಐತಿ ನೋಡ್ರಿ ಅನ್ನ ಹಚ್ಕೊಂಡ್ರೆ ಅನ್ನ ಐತಿ ಈಗ ಬೇಳೆ ಕುದಿಸ್ಬೇಕು ನಿನ್ನೆ ನಾನು ನಿಮ್ಗೆ ಬಿರಿಯಾನಿ ರೆಸಿಪಿ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ ರೀ ನಾನು ಫೋನ್ಯಾಗ ಚಾರ್ಜ ಇದ್ದಿದ್ದಿಲ್ಲ ರೀ ಚಾರ್ಜ್ ಖಾಲಿ ಮಾಡಿಬಿಟ್ಟಿದ್ದೀವಿ ರೀ ನಮ್ಮ ಸಣ್ಣ ಹುಡುಗ ಬಂದು ಸಾಲಿಂದ ಬಂದು ನೋಡಿ ಚಾರ್ಜ್ ಆಗಿ ಮಾಡಿಬಿಟ್ಟನ್ರಿ ಹಿಂಗಾಗಿ ಇಲ್ಲಿ ಸ್ವಲ್ಪ ಮಳೆ ಸಮಸ್ಯೆಗಾಗಿ ಲೈಟೂ ಸ್ವಲ್ಪ ಇದ್ದಿದ್ದಿಲ್ಲ ರೀ ಹಾಕೋದು ತೆಗಿಯೋದು ಮಾಡತ್ತಿದ್ರು ಹಿಂಗಾಗಿ ನಾನು ಬಿರಿಯಾನಿ ಮಾಡೀನಿ ರೀ ನಿನ್ನೆ ಚಿಕನ್ ಬಿರಿಯಾನಿ ಒಂದು ರೆಸಿಪಿ ಹಾಕ್ಬೇಕಂಗಾರ ವೀಡಿಯೋ ಮಾಡಿ ಅಂತ ಹೇಳಿದ್ರೆ ಅದು ಫೋನ್ ಚಾರ್ಜ್ ಇದ್ದಿದ್ದೇ ಇಲ್ಲ ನೋಡ್ರಿ ಹಿಂಗಾಗಿ ಹಾಕಲಿಲ್ಲ ಮತ್ತೊಮ್ಮೆ ಯಾವಾಗಾರ ಇದು ಮಾಡಿದ್ನಿ ಅಂದ್ರೆ ಹಾಕ್ತೇನೆ ರೀ ವಿಡಿಯೋ ನಾ ದೊಡ್ಡ ಹೋಟೆಲ್ದ ಥರ ಅಂತೂ ಮಾಡೋಕ್ಕೆ ಬರೋಂಗಿಲ್ಲ ನಾವು ಮನ್ಯಾಗ ಹಂಗೆ ಅಷ್ಟು ಸ್ವಲ್ಪ ಸಿಂಪಲ್ಲಾಗಿ ಮಾಡ್ಕೊಂಡು ತಿಂತೀವಿ ಆದ್ರೆ ಹೋಟೆಲ್ಗಳಾಗ ಏನು ಮಾಡ್ತಾರೆ ಅವರು ದೊಡ್ಡ ಅಡುಗೆ ಆಕೈತಲ್ರಿ ಹಿಂಗಾಗಿ ಭಾಳಷ್ಟು ಮಸಾಲೆ ಅದು ಇದು ಹಾಕಿ ಇದು ಮಾಡ್ತಾರೆ ರೀ ನಮ್ಗೆ ಜಾಸ್ತಿ ಮಸಾಲೆ ಅಂದ್ರೆ ನಮ್ಗೆ ಮನ್ಯಾಗ ಯಾರಿಗೂ ಆಗಿ ಬರೋದಿಲ್ಲ ರೀ ಆದ್ರೂ ಜಾಸ್ತಿ ಮಸಾಲೆ ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು ಯಾಕಂತಂದ್ರೆ ಅದು ಹೊಟ್ಟೆಗೆ ಗ್ಯಾಸ್ಟ್ರಿಕ್ ಆಕೈತೆ ರೀ ಮಸಾಲೆ ಜಾಸ್ತಿ ಯೂಸ್ ಮಾಡಿದ್ರೆ ಹೊಟ್ಟೆಯಾಗ ತಿಂದಿದ್ದ ಜೀರ್ಣ ಆಗಂಗಿಲ್ಲ ರೀ ಅದು ಹಿಂಗಾಗಿ ನಾ ಮಸಾಲೆ ಜಾಸ್ತಿ ಯೂಸ್ ಮಾಡೋದಿಲ್ಲ ರೀ ಈಗ ಬ್ಯಾಳೆ ಎಲ್ಲ ತಂದು ಹಸನ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಈಗ ಸಂತೆಗಿಂದ ಹಸನ್ ಮಾಡಿ ಡಬ್ಬಿಗೆ ಹಾಕ್ಕೊಂಡಿನಿ ರೀ ಈಗ ಬ್ಯಾಳೆ ಸಾರು ಮಾಡೋಕ್ಕೆ ಕುಕ್ಕರ್ದಾಗ ಹಾಕ್ಬೇಕಂತ ಮಾಡಿದ್ದೀನಿ ರೀ ಕುಕ್ಕರ್ದಾಗಿಂದ ಅನ್ನ ಒಳ್ಳೆ ಕುಕ್ಕರ್ದಾಗಿಂದ ಬ್ಯಾಳೆ ಕುದಿಸಿದ್ದು ನಮ್ಮ ಹುಡುಗರು ಅನ್ಕಾರ ಹಂಗಕ್ಕೈತಿ ಹಿಂಗಕ್ಕೈತಿ ಮಂದಗಕ್ಕತಿ ಅಂತಾರೆ ರೀ ಅಂದ್ರೆ ಅವ್ರಿಗೆ ಹೆಂಗೆ ಬೇಕಂತಂದ್ರೆ ಸ್ವಲ್ಪ ನೀರ್ಗತೆ ಇರಬೇಕು ರೀ ಸಾರ ನಮ್ಮ ಹುಡುಗರಿಗೆ ಅಂದ್ರೆ ತಿಂತಾರೆ ಜಾಸ್ತಿ ಮಂದಗ ಆತಂದ್ರೆ ಅವ್ರಿಗೆ ತಿನ್ನೋಕ್ಕಾಗಂಗಿಲ್ಲ ರೀ ಅಂತ್ರಿ ಅದನ್ನು ಹಿಂಗಾಗಿ ನಾನು ಹೊರಗೆ ಕುದಿಸ್ತೇನೆ ರೀ ಆದ್ರೆ ಗ್ಯಾಸ್ ಸೇವ್ ಆಗಂಗಿಲ್ಲ ರೀ ಏನು ಮಾಡೋದು
ಗ್ಯಾಸ್ ಸೇವ್ ಮಾಡ್ಬೇಕಂತಂದ್ರೆ ಕುಕ್ಕರ್ದಾಗ ಮಾಡ್ಬೇಕ್ರಿ ನಾವೆಲ್ಲ. ಆದ್ರೆ ಇವತ್ತು ಸಂತಿ ಒಳಗೆ ಏನಂತಂದ್ರೆ ಭಾಳ ಅಂದ್ರೆ ಭಾಳ ದುಬಾರಿ, ಎಲ್ಲ ದುಬಾರಿ ಐತೆ ನೋಡ್ರಿ. ಟೊಮ್ಯಾಟಿ ಹಣ್ಣು 100 ರೂಪಾಯಿ ಕೆ ಜಿ ಐತ್ರಿ. 10 ರೂಪಾಯಿ ಸರ್ ಕೊಡ್ತಾರೆ ರೀ, 90 ರೂಪಾಯಿ ರೀ. ಮತ್ತು ಉಳ್ಳಾಗಡ್ಡಿ 40 ರೂಪಾಯಿನ ಫಿಕ್ಸ್ ರೀ. ಕಾಯಿಪಲ್ಲೆ ಎಲ್ಲ ಉಳ್ದಿದ್ವಲ್ಲ ಏನದ ನೋಡ್ರಿ ಇವ 20 ರೂಪಾಯಿ ಪಾವು ಕಿಲೋ, 30 ರೂಪಾಯಿ ಪಾವು ಕಿಲೋ, ಎಲ್ಲ ಕಿಲೋಕ್ಕೆ 60, 50 ಹಿಂಗೆ ಅದಾವ್ರಿ. ಹಿಂಗಾಗಿ ಏನು ಸಂತೆಗೆ ಎಷ್ಟು ರೊಕ್ಕ ಹೋದ್ರೂ ಸಂತೆಗೆ ಇಡೋಣ ಆಗಂಗಿಲ್ಲ ರೀ. ಸಾಕಾಗಿ ಹೋದ್ರಿ ನಮಗಂತೂ ಸಂತೆ ಒಳಗೆ. ಈಗ ಟೊಮ್ಯಾಟಿ ಹಣ್ಣು ತೊಳ್ಕೊಂಡು ಚಾಕು ಎಲ್ಲಿ ಹೋದ್ರಿ ಇವರು. ನಮ್ಮ ಹುಡುಗ ಏನು ಕಿಟ್ಟ ಆದನಂದ್ರೆ ನಾ ಚಾಕು ಇಲ್ಲಿ ಹುಡ್ಕಾಡತ್ತ ನೋಡ್ರಿ. ಅವ ಪ್ಯಾರ್ಲಕಾಯಿ ಕೊಯ್ಯಾಕೆ ತೊಗೊಂಡು ಹೋಗ್ಯಾನ. ನಂಗೆ ಚಾಕು ಇರಲಿಲ್ಲ ಅಂದ್ರೆ ಕೈಯೇನ ಕಟ್ಟಲ್ಲಂಗೆ ನೋಡ್ರಿ. ನನಗೆ ಜಾಸ್ತಿ ಇವ ನಮ್ಮ ಕಡೆ ಹಳ್ಳಿ ಕಡೆ ಕುಡುಗಲ್ ಯೂಸ್ ಮಾಡ್ತೀನಿ. ನನಗೆ ಅದರಲ್ಲಿ ಕೊಯ್ಯಾಕೆ ಹೋದ್ನಿ ಅಂದ್ರೆ ಕೈಯೇ ಹೆರ್ಚ್ಕೊಂಡ್ಬಿಡ್ತೀನಿ ರೀ. ಯಾವಾಗಾದ್ರೂ ಒಮ್ಮೆ ಕೊಯ್ಯಾಕೆ ಹೋದ್ರೆ ಕೈಯಕ್ಕೆ ಹೋಗ್ಕೊಂಡ್ಬಿಟ್ಟಿರ್ತೀನಿ ರೀ. ಹಿಂಗಾಗಿ ನಾ ಜಾಸ್ತಿ ಇದನ್ನು ಕುಡುಗೋಲ ಯೂಸ್ ಮಾಡೋದಿಲ್ಲ ರೀ. ಈಗ ಬ್ಯಾಳೆ ಕುದಿಸಾಕಿಟ್ಟಿನಿ ರೀ. ಇವಾಗ ಬ್ಯಾಳೆ ಕುದಿಬೇಕು. ಚಹಾ ಮಾಡೀನಿ ರೀ. ಚಹಾ ಮಾಡ್ಕೊಂಡು ನಾವು ಕುಡ್ದೀವಿ. ನಮ್ಮ ಮನೆಯವರು ರಾಮದುರ್ಗಕ್ಕೆ ಬಾಡಿಗೆ ಹೋಗ್ಯಾರ ರೀ, ಇಲ್ಲೇ ಲೋಕಲ್. ಚಹಾ ಮಾಡಿ ನಾವು ಚಹಾ ಕುಡ್ದು ಬ್ಯಾಳೆ ಇಟ್ಟೀವಿ ರೀ. ವಿಡಿಯೋ ಹೆಂಗೆ ಬರತ್ತಂತ ನನಗಂತೂ ಗೊತ್ತಾಗವಲ್ತು ರೀ. ಈ ಫೋನ್ಯಾಗ ನನಗೆ ಸ್ವಲ್ಪ ಕೂಡ ನನಗೆ ವಿಡಿಯೋ ಮಾಡೋಕೆ ಇಷ್ಟ ಇಲ್ಲ ರೀ. ನಮ್ಮ ಮನೆಯವ್ರು ಸುಮ್ಮನೆ ಕೊಡಿಸಿಬಿಟ್ರಿ. ನನಗೆ 5G ನಿಂಗೆ ವಿಡಿಯೋ ಮಾಡೋಕೆ ಚಲೋ ಆಕೈತು ಅಂಥೇಳಿ. ಆದ್ರೆ ನನಗೆ ಆ ಫೋನ್ಯಾಗ ಬಂದಂಗೆ ವಿಡಿಯೋ ಇದ್ರಾಗ ಬರಾಕತ್ತಿಲ್ಲ ಅನ್ಸಾತತ್ರಿ. ನೋಡಿರಿ ಯಾರಾದರೂ ಹೆಂಗೆ ಬರತ್ತಂತ ಹೇಳ್ರಿ. ಇಲ್ಲಾದ್ರೆ ನಾನು ಫೋನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ರೀ ನಮ್ಮ ಮನೆಯವ್ರಿಗೆ ಹೇಳಿ. ಚಲೋ ಬಂದಿಲ್ಲ ಅಂತಂದ್ರೆ ರೀ. ಫ್ರಿಜ್ಜಿನಾಗ ನೋಡ್ರಿ, ಫ್ರಿಜ್ ಒಳಗೆ ಏನು ಇಟ್ಟೀನಂತಂದ್ರೆ ಕರಿಬೇವು ಭಾಳ ಇತ್ತು ರೀ. ಕರಿಬೇವು ಇಟ್ಟೀನಿ. ಇದು ಬೆಂಡೆಕಾಯಿ ರೀ, ಮೆಣಸಿನ್ಕಾಯಿ, ಚೌಳಿಕಾಯಿ. ಇಲ್ಲಿ ನಮ್ಮ ಮನೆಯವರು ನಿನ್ನೆ ಮತ್ತು ಚಂದ್ರಿಗ್ಯಾಗ ತೊಗೊಂಬಂದಿದ್ರಿ ಕೊತ್ತಂಬರಿ ನೋಡ್ರಿ. ಇದು ನಾ ಈಗ ತಂದೀನಿ ರೀ. ಇದು ನಮ್ಮ ಮನೆಯವ್ರು ಕರಿಬೇವು ತೊಗೊಂಬಂದಾರೆ. ನಾನು ಜಾಸ್ತಿ ಅಡುಗೆ ಕರಿಬೇವು ಯೂಸ್ ಮಾಡ್ತೇನೆ ರೀ. ಹೀಗಾಗಿ ಅವರು ಒಂದು ಇದನ್ನ ತೊಗೊಂಬಂದ್ಬಿಟ್ಟಾರೆ. ಮತ್ತು ಇಲ್ಲೂ ಐತ್ರಿ. ಇದನ್ನು ನಿನ್ನೆ ಸ್ವಲ್ಪ ಲೈಟ್ ಬರ್ದಕ್ಕಾಗಿ ಸ್ವಲ್ಪ ಬಾಡಿದಂಗೆ ಆಗೈತೆ ನೋಡ್ರಿ. ಕಡಿಯಾಕದನ್ನು ತೆಗೆದು ಇಡ್ಬೇಕು ರೀ. ಹೀಗಂತೂ ಸ್ವಲ್ಪ ಆದರೂ ಜಾಸ್ತಿ ಆಗಿದ್ರೆ ಸ್ವಲ್ಪ ಆದ್ರೂ ಕರೆಂಟ್ ಬಿಲ್ಲ ಕಮ್ಮಿ ಆಗೈತೆ ರೀ ಸಿದ್ದರಾಮಯ್ಯ ಅವ್ರ ಪುಣ್ಯದಿಂದ. ಹೀಗಾಗಿ ಸ್ವಲ್ಪ ಫ್ರಿಜ್ ನಾವು ಅಂದರೂ ರಾತ್ರಿ ಮಲಗಬೇಕಾದ್ರೆ ಸ್ವಲ್ಪ ಬಂದ್ ಮಾಡಿರ್ತೀವಿ. 10:30 11 ಗಂಟೆ ಕತ್ತಿ ಫ್ರಿಜ್ ಬಂದ್ ಮಾಡಿಬಿಡ್ತೀವಿ. ಸಂಚಾನ ಅಂತೂ ಹಚ್ತೀವಿ ರೀ. ಆದ್ರೆ ನೈಟ ಬಂದ್ ಮಾಡ್ತೀವಿ ಮತ್ತು ಬೆಳಗ್ಗೆ ಹಚ್ತೀವಿ. ನಿಮ್ಗೆ ನಾ ಏನಾದರೂ ಬೇರೆ ರೆಸಿಪಿ ಮಾಡಕತ್ರ ನಿಮ್ಮ ಜೋಡಿ ಶೇರ್ ಮಾಡ್ಕೋತೀನಿ ರೀ. ಯಾರು ನಾನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ವಿಡಿಯೋ ಹೆಂಗೆ ಬರಾಕತ್ತೇನೋ. ರೊಟ್ಟಿ ಮಧ್ಯಾಹ್ನ ರೊಟ್ಟಿ ಮಾಡಿದ್ದೀವಿ ರೀ. ನಾವು ಇಬ್ಬರು ಇದ್ದೀವಿ. ಒಂದು ಬಿಸಿ ಆಗ ಮಾಡ್ಕೊಂಡು ತಿಂದೀವಿ ರೀ. ಈಗ ರೊಟ್ಟಿ ಮಾಡಂತಾರೋ ಏನಂತಾರೋ ಗೊತ್ತಿಲ್ಲ ಮನೆಯವರು. ನೋಡಬೇಕು ಅವ್ರು ಬಂದಿಂದ. ಇದು ಬೇಳೆ ಕುದಿಸಿ ಸಾರು ಮಾಡಿ ಸ್ವಲ್ಪ ಏನಾದ್ರು ಪಲ್ಯ ಮಾಡ್ತೇನೆ ರೀ. ಮಾಡಿ ನನಗೇನೈತೆ ಅಂತಂದ್ರೆ ಅನ್ನ ಇರ್ದಿಕ್ಕಂದ್ರೆ ಮಾಡಕ್ಕೆ ಬರ್ತಿತ್ತು ರೀ. ನನಗೆ ಎಗ್ ರೈಸ್ ಮಾಡ್ಬೇಕು ಇವತ್ತಂತ ಐತಿ. ಸ್ವಲ್ಪ ಚಲೋ ಅಕ್ಕಿ ಅದಾವ್ರಿ. ಮಾಡ್ಬೇಕಂತ ಅನ್ಕೊಂಡೀನಿ. ನೋಡೋಣ ಏನಾಕೈತಿ. ಆದ್ರೆ ಮಾಡ್ತೀನಿ. ಇಲ್ಲಾಂದ್ರೆ ರೊಟ್ಟಿ ಪಲ್ಯ ಸಾರು ಅನ್ನಂತೂ ಐತಿ. ನನ್ನೆಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ. ನಾನು ಮೊದಲಿನಕಿಂತ ಖುಷಿ ಆಗತ್ತೆ ರೀ. ಯಾಕಂತಂದ್ರೆ ನಾನು ಸಬ್ಸ್ಕ್ರೈಬರ್ಗಳು ಎಷ್ಟು 100 ಆದಾಗ ನಾನು ಬರ್ತಡೇ ಇದನ್ನ ಕೇಕ್ ಕಟ್ ಮಾಡಿ ನೋಡ್ರಿ. ಅಲ್ಲಿಂದ ಸ್ಟಾರ್ಟ್ ಆಯ್ತು ನೋಡ್ರಿ ನನಗೀಗ ಸಬ್ಸ್ಕ್ರೈಬರ್ ಎಷ್ಟದ ಅಂತ ನಿಮ್ಗೆ ಗೊತ್ತಿದ್ದಿರಬೇಕು. ನನ್ನ ಸಬ್ಸ್ಕ್ರೈಬರ್ಗಳಿಗೆ
ನನಗೆ ವಿಡಿಯೋ ಮಾಡಕ್ಕೆ ಭಾಳ ಇಷ್ಟ ಅನ್ಸತ್ತತ್ರಿ ಈಗ. ಥ್ಯಾಂಕ್ ಯು, ನಮಸ್ಕಾರ ರೀ.